ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳ 10 ಮತ್ತು 11ರ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವೇನಾದರೂ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ನಡೆಸ್ತಿದ್ರು ಅವರೆಲ್ಲರೂ ಈ ಒಂದು ವಿಡಿಯೋನ ನೋಡಿ. ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಮಾಹಿತಿ. ಮೊದಲನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನ್ಯೂಸಲ್ಲಿ ಕೊಡಲಾಗಿತ್ತು, ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ ಇಲ್ಲಿ. ಫಿಲಿಪೈನ್ ನಂತರ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಿದ ಎರಡನೇ ದೇಶ ಯಾವುದು? ಈ ಮೊದಲು ಫಿಲಿಪೈನ್ ದೇಶ ಮಾಡಿತ್ತಂದರೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡಿತ್ತು. ಈಗ ಏನಪ್ಪ ಅಂತಂದರೆ ಮತ್ತೊಂದು ದೇಶ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡಲು ಮುಂದೆ ಬಂದಿದೆ. ಆ ದೇಶ ಯಾವುದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಇಂಡೋನೇಷ್ಯಾ. ಇಂಡೋನೇಷ್ಯಾ ದೇಶ ಏನಪ್ಪ ಅಂತಂದರೆ ಫಿಲಿಪೈನ್ ನಂತರ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡಲು ಬಂದಂಥ ಎರಡನೇ ದೇಶವಾಗಿದೆ ನೋಡಿ. ಅದು ಇಂಡೋನೇಷ್ಯಾ ನೋಡಿ. ಇದ್ರ ಒಟ್ಟು ಮೌಲ್ಯ ಎಷ್ಟಪ್ಪ ಅಂತಂದರೆ 300 ಮಿಲಿಯನ್ ಅಂದಾಜು ಮಾಡಲಾಗಿದೆ. ಅದರ ಒಪ್ಪಂದದ ಪ್ರಕಾರ 3 ಕರಾವಳಿ ಬ್ಯಾಟರಿಗಳನ್ನು ಪೂರೈಕೆ ಕೂಡ ಮಾಡಲಾಗಿದೆ ನೋಡಿ. ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯ ತಂತ್ರಜ್ಞಾನ ನೋಡೋಣ. ಮ್ಯಾಕ್ 3 ವೇಗವನ್ನು ಕೂಡ ಹೊಂದಿದೆ. ಅದು ರಾಮ್ಜೆಟ್ ಪ್ರೊಪಲ್ಷನ್ ಮತ್ತು 290 ಕಿಲೋಮೀಟರ್ ರಫ್ತು ವ್ಯಾಪ್ತಿ ಹೊಂದಿರುವ ಸೂಪರ್ ಸಾನಿಕ್ ಕ್ಷಿಪಣಿ ಇದಾಗಿದೆ. ಬ್ರಹ್ಮೋಸ್ ಒಂದು ಸೂಪರ್ ಸಾನಿಕ್ ಕ್ಷಿಪಣಿ ಆಗಿದೆ ನೋಡ್ರಿ. ಏನಾಗಿದೆ? ಬ್ರಹ್ಮೋಸ್ ಒಂದು ಸೂಪರ್ ಸಾನಿಕ್ ಕ್ಷಿಪಣಿ. ಓಕೆ, ಏತಕ್ಕೆ ಈ ಒಂದು ದೇಶ ಈ ಒಂದು ಕ್ಷಿಪಣಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡ್ತಿದೆ ಅಂತ ನೋಡೋದಾದರೆ, ಭೌಗೋಳಿಕ ಹಿನ್ನೆಲೆಯಲ್ಲಿ ನಟೋನಾ ಸಮುದ್ರದಲ್ಲಿ ಚೀನಾ 9 ಡ್ಯಾಶ್ ಲೈನ್ ಏನು ಮಾಡಿದೆ ಅಂದರೆ ಅತಿಕ್ರಮಣ ಮಾಡ್ಕೊತಾ ಇದೆ. ಅದನ್ನು ಎದುರಿಸಲು ಇಂಡೋನೇಷ್ಯಾ ದೇಶ ಈ ಒಂದು ಕ್ಷಿಪಣಿ ಖರೀದಿಗೆ ಮುಂದಾಗಿದೆ ನೋಡಿ. ಅದು ಚೀನಾ ದೇಶ ಏನಪ್ಪ ಅಂತಂದರೆ ಡ್ಯಾಶ್ ಲೈನ್ ಅತಿಕ್ರಮವನ್ನು ಎದುರಿಸಲು ಇಂಡೋನೇಷ್ಯಾಗೆ ಈ ಒಂದು ಕ್ಷಿಪಣಿ ಅತ್ಯಗತ್ಯವಾಗಿದೆ. ಅದಕ್ಕಾಗಿ ಭಾರತ ದೇಶದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡಲು ಮುಂದಾಗಿದೆ. ಇದರಿಂದ ನಿರ್ಬಂಧಗಳಿಂದ ವಿನಾಯಿತಿಯನ್ನು ಕೂಡ ಇದೆ ನೋಡಿ. ಇದು ಕ್ಯಾಟ್ಸಾ ಅಂದರೆ ಅಮೆರಿಕದ ನಿರ್ಬಂಧ ಕಾಯ್ದೆ ವ್ಯಾಪ್ತಿಗೆ ಬರದ ಕಾರಣ ಇಂಡೋನೇಷ್ಯಾಗೆ ಖರೀದಿಸಲು ಸುಲಭವಾಗಿದೆ ನೋಡಿ. ಅಮೆರಿಕ ಏನು ಹೇಳಪ್ಪ ಅಂತಂದರೆ ಈ ಒಂದು ಅಮೆರಿಕ ದೇಶದ ನಿರ್ಬಂಧ ಕಾಯ್ದೆಯ ಹೊರಗಡೆ ಇದೆ ಅದು. ಅದಕ್ಕಾಗಿ ಇಂಡೋನೇಷ್ಯಾಕ್ಕೆ ಇದು ಖರೀದಿ ಮಾಡಲು ಸುಲಭವಾಗಿದೆ ನೋಡಿ. ಸ್ಟ್ಯಾಟಿಕ್ ಜಿಕೆಗಳ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋಣ. ಕ್ಷಿಪಣಿಗಳ ಹೋಲಿಕೆ ಮತ್ತು ಇತಿಹಾಸದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಕ್ರೂಸ್ ಕ್ಷಿಪಣಿ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ನಾವು ನೋಡ್ತೀವಿ. ಕ್ರೂಸ್ ಕ್ಷಿಪಣಿ ಏನಪ್ಪ ಅಂತಂದರೆ ವಾತಾವರಣದೊಳಗೆ ಹಾರಾಟ ಮಾಡುವಂಥ ಒಂದು ಜೆಟ್ ಇಂಜಿನ್ ಆಗಿರುತ್ತೆ ನೋಡ್ರಿ. ಉದಾಹರಣೆ ನಾವು ಬ್ರಹ್ಮೋಸ್ ಅಂತ ಹೇಳ್ಬೋದು. ಇದರ ಬ್ರಹ್ಮೋಸ್ ಒಂದು ಸೂಪರ್ ಸಾನಿಕ್ ಆಗಿದೆ ನೋಡಿ, ಜೆಟ್ ಎಂಜಿನ್. ಕಡಿಮೆ ಎತ್ತರದಲ್ಲಿ ಹಾರುವುದರಿಂದ ರಾಡರ್ಗೆ ಸಿಗುವ ಕಷ್ಟ. ಇದು ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡ್ತಿರ್ತದೆ, ಅದಕ್ಕಾಗಿ ರಾಡರ್ಗೆ ಸಿಗುವುದು ಕಷ್ಟಕರವಾಗಿರುತ್ತೆ. ಅದೇ ರೀತಿಯಾಗಿ ಅತಿ ಸ್ಪೀಡಾಗಿ ಚಲಾವಣೆ ಮಾಡ್ತದೆ ನೋಡ್ರಿ, ಚಲಾಯಿಸ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಗೆ ಇದರಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಬರುತ್ತೆ. ವಾತಾವರಣದ ಹೊರಗೆ ಹೋಗಿಸಿಂದ ಗುರಿ ತಲುಪುತ್ತದೆ. ಉದಾಹರಣೆಗೆ ಅಗ್ನಿ ಅಂತ ನಾವು ನೋಡ್ಬೋದು. ರಾಕೆಟ್ ಇಂಜಿನ್ ಆಗಿರ್ತದೆ. ಇದೊಂದು ವಾತಾವರಣದ ಹೊರಗೆ ಹೋಗಿಸಿಂದ ಇದು ತಲುಪ್ತದೆ. ಪ್ಯಾರಾಬೋಲಿಕ್ ಪಥವನ್ನು ಅನುಸರಿಸ್ತದೆ ನೋಡ್ರಿ ಇದು. ಅದೇ ರೀತಿ ಪ್ಯಾರಾಬೋಲಿಕ್ ರೀತಿ. ಹಿಸ್ಟ್ರಿದಾಗ ನೋಡೋದಾದರೆ ಬ್ರಹ್ಮೋಸ್ ಜಂಟಿ ಉದ್ಯಮ. ಇದು ಭಾರತ ಮತ್ತು ರಷ್ಯಾ ದೇಶಗಳು ಮಾಡಿರುವಂಥ ಒಂದು ಕ್ಷಿಪಣಿಯಾಗಿದೆ ಬ್ರಹ್ಮೋಸ್ ಕ್ಷಿಪಣಿ. ಭಾರತದ DRDO, ಅದೇ ರೀತಿಯಾಗಿ ರಷ್ಯಾ ದೇಶದ NPO, ಮಷಿನೋಸ್ಟ್ರೋನಿಯನ್ ಎಂಬ ಸಂಸ್ಥೆಗಳು ಜಂಟಿಯಾಗಿ ಏನು ಮಾಡಿದವು ಅಂದರೆ ಈ ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿವೆ. ಅದು ಯಾವುದು ಅಂದರೆ ಬ್ರಹ್ಮೋಸ್ ಕ್ಷಿಪಣಿ. ಈ ಮೊದಲು ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿ ಮಾಡಲು ಫಿಲಿಪೈನ್ ದೇಶ ಬಂದಿತ್ತು ನೋಡ್ರಿ ಮೊದಲ ಬಾರಿಗೆ. ನಂತರದಲ್ಲಿ ಈಗ ಇಂಡೋನೇಷ್ಯಾ ಬಂದಿದೆ. ಭಾರತ ದೇಶದ ಬ್ರಹ್ಮಪುತ್ರ ನದಿ, ಅದೇ ರೀತಿಯಾಗಿ ರಷ್ಯಾ ದೇಶದ ಒಂದು ಮಾಸ್ವಾ ನದಿಗಳ ಹೆಸರಿನ ಸಂಯೋಜನೆ ಮಾಡಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿ ಎಂದು ಹೆಸರನ್ನು ಇಟ್ಟಿದ್ದಾರೆ. ಭಾರತ ದೇಶದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾ ದೇಶದ ಮಾಸ್ಕೋ ಅಂತೇಳಿ. ಮುಂದಿನ ಒಂದು ನ್ಯೂಸ್ ಬಗ್ಗೆ ನೋಡೋಣ. ಮುಂದಿನ ಒಂದು ನ್ಯೂಸ್ ಸಂವಿಧಾನದ ಮತ್ತು ಸಂಸ್ಕೃತಿ ಬಗ್ಗೆ ಇದೆ. ಕಂಬಳ ಕ್ರೀಡೆಯನ್ನು ಕರಾವಳಿ ಜಿಲ್ಲೆಗೆ ಮಾತ್ರ ಸೀಮಿತಗೊಳಿಸುವಂತೆ ಪೆಟಾ ಸಲ್ಲಿಸಿದ ಒಂದು ಅರ್ಜಿಯನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಕಂಬಳ ಯಾವ ಪ್ರಾಣಿಗೆ ಸಂಬಂಧಿಸಿದ ಕ್ರೀಡೆಯಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪೆಟಾ ಒಂದು ಏನು ಮಾಡಿತ್ತಂದರೆ ಅರ್ಜಿಯನ್ನು ಸಲ್ಲಿಸಿತ್ತು ಕೋರ್ಟಿಗೆ. ಏನಪ್ಪ ಅಂತಂದರೆ ಕಂಬಳ ಈ ಒಂದು ಕ್ರೀಡೆಯನ್ನು ಬರೀ ಕರಾವಳಿ ಭಾಗದ ಕಡೆಗೆ ಅಷ್ಟೇ ಆಡಲು ಬಿಡ್ರಿ, ಬೇರೆ ಕಡೆ ಆಡೋಕೆ ಹೋಗ್ಬಾರ್ದು ಅಂತ ಅರ್ಜಿಯನ್ನು ಸಲ್ಲಿಸಿತ್ತು. ಅದಕ್ಕಾಗಿ ಏನು ಮಾಡಿದೆ ಅಂದರೆ
ಸುಪ್ರೀಂ ಕೋರ್ಟ್ ಈ ಒಂದು ಇದು ಕೇಸನ್ನು ವಜಾ ಮಾಡಿದೆ. ಕಂಬಳ ಯಾವ ಪ್ರಾಣಿಯ ಸಂಬಂಧಿಸಿದ ಕ್ರೀಡೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೋಣ ನೋಡ್ರಿ. ಕೋಣ ಎಂಬುದು ಕಂಬಳದ ಒಂದು ಕ್ರೀಡೆಯ ಪ್ರಾಣಿ ಹೆಸರು. ಇದನ್ನೆಲ್ಲ ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು. ನ್ಯಾಯಮೂರ್ತಿಯಾಗಿರುವ ಸಂದೀಪ್ ಮೆಹ್ತಾ ಪೀಠವು ಸಾಂಸ್ಕೃತಿಕ ಆಚರಣೆಯನ್ನು ಕೇವಲ ಅದರ ಉಗಮ ಸ್ಥಾನಕ್ಕೆ ಭೌಗೋಳಿಕವಾಗಿ ನಿರ್ಬಂಧಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ ಆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರೋದು, ಅದು ಎಲ್ಲ ಕಡೆ ಇರುತ್ತದಂತ ಹೇಳಿದ್ದಾರೆ ನೋಡಿ. ದಕ್ಷಿಣ ಕನ್ನಡ, ಉಡುಪಿಗಳಲ್ಲಿ ಮಾತ್ರ ಕಂಬಳ ಬಳಸೋದು ಮಾತ್ರ ಕಂಬಳ ಒಂದು ಉತ್ಸವವನ್ನು ಮಾಡೋದಕ್ಕಾಗೋದಿಲ್ಲ, ಎಲ್ಲ ಕಡೆ ಕೂಡ ನಡೀತಾ ಅಂತ ಹೇಳ್ಯಾರ. ಯಾಕಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆಯುವ ಕಂಬಳಕ್ಕೆ ಅನುಮತಿ ನೀಡಿದೆ. ಈ ಕಂಬಳ ಉತ್ಸವ ಕರ್ನಾಟಕದಲ್ಲಿ ಯಾವ ಸ್ಥಳಗಳಲ್ಲಿ ನಡೀತದಂದ್ರೆ ಬೆಂಗಳೂರಿನಲ್ಲಿ ನಡೀತದೆ ನೋಡ್ರಿ. ಇದು ಅತಿ ಹೆಚ್ಚು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಈ ಒಂದು ಕಂಬಳ ಉತ್ಸವವನ್ನು ನಡೆಸ್ತಾರೆ. ಅದಕ್ಕಾಗಿ ಪೆಟ ಏನು ಮಾಡಿತ್ತು ಅಂದರೆ ಸುಪ್ರೀಂ ಕೋರ್ಟ್ಗಾಗಿತ್ತು, ಬೇರೆ ಕಡೆಗಳಲ್ಲಿ ಈ ಒಂದು ಕಂಬಳ ಉತ್ಸವವನ್ನು ಆಡಬಾರ್ದಂತ ಹಾಕಿತ್ತು ನೋಡ್ರಿ ಅರ್ಜಿ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಈ ಒಂದು ಕೇಸನ್ನು. ಪೆಟ ಏನು ವಾದಪ್ಪ ಅಂತ ನೋಡೋದಾದರೆ, ಕರಾವಳಿಯಿಂದ ಹೊರಗೆ ಕಂಬಳ ಆಯೋಜಿಸುವುದು ಕೇವಲ ವಾಣಿಜ್ಯ ಉದ್ದೇಶಕ್ಕಾಗಿದ್ದು ಅದರ ಸಂಸ್ಕೃತಿಗೂ ಸಂಬಂಧವಿಲ್ಲ ಎಂಬುದು ಪೆಟ ವಾದವಾಗಿತ್ತು. ಇದು ವಾಣಿಜ್ಯ ಉದ್ದೇಶಕ್ಕಾಗಿಯೇ ಬೇರೆ ಒಂದು ಕಡೆ ಈ ಒಂದು ಕಂಬಳ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾರೆ, ಇದರಿಂದ ಯಾವುದೇ ಒಂದು ಸಾಂಸ್ಕೃತಿಕ ಉದ್ದೇಶ ಇಲ್ಲ ಅಂತ ಈ ಒಂದು ಪೆಟ ವಾದ ಆಗಿರುತ್ತೆ ನೋಡ್ರಿ. ಅದೇ ರೀತಿ ಕಾರ್ಯದ ಹಿನ್ನೆಲೆ ಪ್ರಾಣಿ ಹಿಂಸೆ ತಡೆ ಕಾಯ್ದೆ 1960, ಅದರ ಅಡಿಯಲ್ಲಿ ಏನಪ್ಪ ಅಂತಂದರೆ ಹೊಸ ನಡೀತಿರುವ ಸುದೀರ್ಘ ಕಾನೂನು ಹೋರಾಟದ ಭಾಗ ಇದಾಗಿದೆ ಅಂತಲೇ ಹೇಳ್ಬೋದು. ಪ್ರಾಣಿ ಹಕ್ಕುಗಳು ಮತ್ತು ಸಂಸ್ಕೃತಿ, ಇದು ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ನೋಡ್ರಿ. ಪ್ರಮುಖವಾಗಿ ಸ್ಟ್ರಾಟಜಿಕಲ್ಲಿ ಸಾಂಪ್ರದಾಯಿಕ ಕ್ರೀಡೆಗಳು ಮತ್ತು ಕಾನೂನು ಬಗ್ಗೆ ನೋಡೋಣ. ಕ್ರೀಡೆಯಲ್ಲಿ ದಕ್ಷಿಣ ಭಾರತದ ಭೂಪಟ ಇದೆ ನೋಡಿ. ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಕಂಬಳ ಒಂದು ಆಚರಣೆ ಮಾಡ್ತೀವಿ. ಕಂಬಳ ಕೆಸರು ಗದ್ದೆಯ ಕೋಣಗಳ ಓಟ ಏನಪ್ಪ ಅಂತಂದರೆ ಇದು ಕಂಬಳ ಆಗಿದೆ ನೋಡಿ. ಕೆಸರು ಗದ್ದೆಯಲ್ಲಿ ಏನು ಮಾಡ್ತಾರೆ ಅಂದರೆ ಕೋಣಗಳ ಓಟವನ್ನು ಕಂಬಳ ಅಂತ ಕರೀತಾರೆ. ಇದು ಪ್ರಮುಖವಾಗಿ ಕರ್ನಾಟಕದಲ್ಲಿ ಇರ್ತದೆ, ಅಲ್ಲಿ ಬೆಂಗಳೂರಿನಲ್ಲಿ ಪ್ರಸಿದ್ಧಿಯಾಗಿದೆ. ಅದೇ ರೀತಿಯಾಗಿ ನಂತರದಲ್ಲಿ ಬರುವಂಥ ಕ್ರೀಡೆ ಯಾವುದಪ್ಪ ಅಂತಂದರೆ ಜಲ್ಲಿಕಟ್ಟು. ಇದು ಎಲ್ಲಪ್ಪ ಅಂತಂದರೆ ತಮಿಳುನಾಡಿನಲ್ಲಿ ರಾಜ್ಯದಲ್ಲಿ ನಡೆಸಲಾಗುತ್ತದೆ. ಇದೇನೆಂದರೆ ಗೋಳಿ ಪಳಗಿಸುವ ಒಂದು ಕ್ರೀಡೆಗೆ ನಾವೇನಪ್ಪ ಅಂತಂದರೆ ಜಲ್ಲಿಕಟ್ಟು ಅಂತ ಕರೀತೇವೆ. ಇದು ತಮಿಳುನಾಡು ರಾಜ್ಯದಲ್ಲಿ ಪ್ರಮುಖವಾಗಿದೆ ನೋಡಿ. ಅದೇ ರೀತಿಯಾಗಿ ಕಂಬಳ ಕಾನೂನು ಇತಿಹಾಸ ಕೊಟ್ಟಿದ್ದಾರೆ. 2014ರಲ್ಲಿ ಈ ಒಂದು AWBI ವರ್ಸಸ್ ನಾಗರಾಜ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಲ್ಲಿಕಟ್ಟು ಮತ್ತು ಕಂಬಳಗಳು ಏನಾಗಿದ್ವು ಅಂದರೆ ಬ್ಯಾನ್ ಆಗಿದ್ದವು. ನಂತರ 2017ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಕ್ರೀಡೆಯನ್ನು ರಕ್ಷಿಸಲು ಕರ್ನಾಟಕ ಸರ್ಕಾರದಿಂದ PCA ಕಾಯ್ದೆಗೆ ಅಂಗೀಕಾರ ಪಡೀತದೆ, ಕರ್ನಾಟಕ ತಿದ್ದುಪಡಿ ಮಾಡಿ. ನಂತರ 2023ರಲ್ಲಿ ಕರ್ನಾಟಕ ತಮಿಳುನಾಡು ತಿದ್ದುಪಡಿ ಕಾಯ್ದೆಯ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಅಂದರೆ ಒಂದು ರಾಜ್ಯಗಳಲ್ಲಿ ಈ ಒಂದು ಏನು ಕಂಬಳ ಮತ್ತು ಜಲ್ಲಿಕಟ್ಟು ಉತ್ಸವ ಇದೆ ಮಾಡಲು ಅನುಮತಿ ನೀಡ್ತದೆ. ಇದು ಏನಪ್ಪ ಇತ್ತಂದರೆ ಹಿನ್ನೆಲೆ ಇತ್ತು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಶಕ್ತಿ ಮತ್ತು ಅರ್ಥವ್ಯವಸ್ಥೆ ಬಗ್ಗೆ ಇದೆ. 2047ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ಸಾಮರ್ಥ್ಯವನ್ನು ತಲುಪುವ ಗುರಿಯೊಂದಿಗೆ ಭಾರತವು 22 ದಶಲಕ್ಷ ಪೌಂಡ್ ಯುರೇನಿಯಂ ಪೂರೈಕೆಗಾಗಿ ಇತ್ತೀಚೆಗೆ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಯುರೇನಿಯಂ ಪೂರೈಕೆಗಾಗಿ ಇತ್ತೀಚೆಗೆ ಭಾರತ ದೇಶ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಕೆನಡಾ ದೇಶ ನೋಡಿ. ಕೆನಡಾ ಮತ್ತು ಭಾರತ ದೇಶದ ಒಂದು ಏನಪ್ಪ ಅಂತಂದರೆ ಸಂಬಂಧ ಕಡಿಮೆ ಆಗಿತ್ತು, ಈಗ ಮತ್ತೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅದು ಯುರೇನಿಯಂ ರಫ್ತು ಸಹಿ ಮೂಲಕ. ಯುರೇನಿಯಂ ಏನಪ್ಪ ಅಂತಂದರೆ ನಾವು ಕೆನಡಾ ದೇಶದಿಂದ ಖರೀದಿಸಿಕೊಳ್ತಾ ಇದ್ದೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಯಿತು? ಕೆನಡಾ ಆಗಿತ್ತು ನೋಡ್ರಿ. ಒಪ್ಪಂದದ ಬಗ್ಗೆ ನೋಡೋದಾದರೆ ಕೆನಡಾದ ಒಂದು ಏನು ಕ್ಯಾಮೆಕೋ ಸಂಸ್ಥೆಯೊಂದಿಗೆ 2027ರಿಂದ 2035ರವರೆಗೆ 10,000 ಟನ್ ಯುರೇನಿಯಂ ಪೂರೈಕೆಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಎಷ್ಟು? 10,000 ಯುರೇನಿಯಂ ಪೂರೈಕೆಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ನೋಡಿ. ಇದೊಂದು ದೊಡ್ಡ ಗುರಿಯನ್ನೇ ಅಂತ ಹೇಳ್ಬೋದು ನೋಡಿ. ಪ್ರಸ್ತುತ 8 ಗಿಗಾವ್ಯಾಟ್ ಇರುವ ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು 2047ರ ಹೊತ್ತಿಗೆ 100 ಗಿಗಾವ್ಯಾಟ್ ಹೆಚ್ಚಿಸುವ ಭಾರತದ ಬೃಹತ್ ಯೋಜನೆ ಇದಾಗಿದೆ. ಇದು ಇಂಧನ ಒದಗಿಸುತ್ತದೆ ಅಂತಲೇ ಹೇಳ್ಬೋದು. ಯುರೇನಿಯಂ ಅತಿ ಹೆಚ್ಚು ಯಾಕೆ ನಾವು ಯುರೇನಿಯಂನ ಆಮದು ಮಾಡ್ಕೊತಿದ್ದೇವೆ ಅಂತ ನೋಡೋದಾದರೆ
ಭಾರತದಲ್ಲಿ ಸ್ವದೇಶದಲ್ಲಿರುವಂಥ ಯುರೇನಿಯಂ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ ಗುಣಮಟ್ಟ 0.02%ರಿಂದ 0.45%ವರೆಗೂ ಇದೆ. ಆದರೆ ಕೇರಳದ ಒಂದು ಯುರೇನಿಯಂನ ಒಂದು ಗುಣಮಟ್ಟ ಎಷ್ಟಿದೆ ಅಂದರೆ 15 ಇದೆ ನೋಡಿ, 15%ವರೆಗೂ ಇದು ಇದೆ. ಅದಕ್ಕಾಗಿ ಆಮದು ಅನಿವಾರ್ಯ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಈ ಕರೆಕ್ಟ್ ಎಷ್ಟಾದಂದರೆ 8 ಗಿಗಾವ್ಯಾಟ್ ಇದ್ದದ್ದು 2047ರೊಳಗೆ 100 ಗಿಗಾವ್ಯಾಟ್ ಒಂದು ಮಾಡುವಂಥ ದೊಡ್ಡ ಗುರಿಯನ್ನು ಹಾಕಿಕೊಂಡಿದೆ ಅಂತ ಹೇಳ್ಬೋದು ಭಾರತ ದೇಶ. ಅದೇ ರೀತಿಗೆ ಸ್ಟ್ಯಾಟಿಕ್ ಜಿಕೆನಲ್ಲಿ ಭಾರತದ 3 ಹಂತದ ಪರಮಾಣು ಕಾರ್ಯಕ್ರಮ ಮಾಡಿರುವಂಥ ಹೋಮಿ ಬಾಬಾ ಅವರ ಒಂದು ದೃಷ್ಟಿಕೋನ ಯಾವ ರೀತಿಯಾಗಿತ್ತು ಅಂತ ನೋಡೋದಾದರೆ, ಮೊದಲನೇ ಹಂತದಲ್ಲಿ ಅವರು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಸ್ವಾಭಾವಿಕ ಯುರೇನಿಯಂ ಬಳಕೆ ಮಾಡಿರ್ತಾರೆ ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಅವರು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಇದರಲ್ಲಿ ಪ್ಲೂಟೋನಿಯಂ ಬಳಕೆ ಆಗಿರುತ್ತೆ ನೋಡ್ರಿ. ಹಂತ 1ರ ಒಂದು ಉಪೋತ್ಪನ್ನವಾಗಿಗೆಸಿಂದ ಪ್ಲೂಟೋನಿಯಂ ಎರಡನೇ ಹಂತದಲ್ಲಿ ಬಳಕೆ ಮಾಡಿರ್ತಾರೆ ಹೋಮಿ ಬಾಬಾ ಅವರು. ಮೂರನೇ ಹಂತ ಮಾಡ್ತಾರೆ ನಂತರದಲ್ಲಿ ಅಡ್ವಾನ್ಸ್ ಹೆವಿ ವಾಟರ್ ರಿಯಾಕ್ಟರ್, ಇದರಲ್ಲಿ ಥೋರಿಯಂ ಬಳಕೆ ಆಗಿರ್ತದೆ. ಭಾರತದಲ್ಲಿ ಥೋರಿಯಂ ನಿಕ್ಷೇಪಗಳು ಕೂಡ ಕಂಡು ಬರ್ತವೆ ನೋಡ್ರಿ. ಭಾರತ ಪ್ರಮುಖ ಯುರೇನಿಯಂ ಗಣಿಗಳು ಎಲ್ಲೆಲ್ಲಿ ಕಂಡು ಬರ್ತಂತ ನೋಡೋಣ. ಇದು ಜದುಗಢ್, ಇದು ಕಂಡು ಬರೋದಂಥ ರಾಜ್ಯ ಯಾವುದಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ತುಮ್ಮಲಪಲ್ಲಿ, ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಇದೇನಪ್ಪ ಅಂತಂದರೆ ಅತಿ ದೊಡ್ಡ ನಿಕ್ಷೇಪ ಆಗಿದೆ ಅಂತ ಹೇಳ್ಬೋದು. ಯುರೇನಿಯಂನ ಅತಿ ದೊಡ್ಡ ನಿಕ್ಷೇಪ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ, ತುಮ್ಮಲಪಲ್ಲಿ ಇದು ನೋಡಿ ಇದರ ಹೆಸರು. ನಂತರ ಆರ್ಥಿಕತೆಗೆ ಸಂಬಂಧಿಸಿದಂತೆ ನ್ಯೂಸ್ ಕೊಟ್ಟಿದ್ದರು. ಭಾರತದೊಂದಿಗೆ ಗಡಿ ಹಂಚಿಕೊಳ್ಳುವ ದೇಶಗಳಿಂದ ಬರುವ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಇತ್ತೀಚೆಗೆ ಸಡಿಲಗೊಳಿಸಲಾಗಿದೆ. ಈಗ ಸ್ವಯಂಚಾಲಿತ ಮಾರ್ಗದ ಮೂಲಕ ಗರಿಷ್ಠ ಎಷ್ಟು ಶೇಕಡ ಹೂಡಿಕೆಗೆ ಅವಕಾಶ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ವಿದೇಶಿ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಈ ನಿಯಮ ಇತ್ತೀಚೆಗೆ ಕಷ್ಟಕರ ಆಗಿತ್ತು 2020ರ ಒಂದು ನಿಯಮದ ಪ್ರಕಾರ. 2026ರಲ್ಲಿ ಅದಕ್ಕೆ ತಿದ್ದುಪಡಿ ಮಾಡಿಗೆಸಿಂದ ಏನು ಮಾಡಿದ್ದಾರೆ ಅಂದರೆ ಸಡಿಲಗೊಳಿಸಲಾಗಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಯಾಕಪ್ಪ ಅಂತಂದರೆ ನಮ್ಮ ಅಕ್ಕಪಕ್ಕ ದೇಶ ಆಗಿರುವಂಥ ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಅದೇ ರೀತಿಗೆ ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಇವೇನಪ್ಪ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡಲೆಂದು ಇದನ್ನು ಸಡಿಲಗೊಳಿಸಲಾಗಿದೆ ನೋಡಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇದು ಎಷ್ಟು ಪರ್ಸೆಂಟಷ್ಟು ಶೇಕಡ ಹೂಡಿಕೆಯನ್ನು ಅವಕಾಶ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆಗೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 10%. 2020ರ ಒಂದು ನೋಟ್ ಪ್ರಕಾರ ಕೋವಿಡ್ ಸಮಯದಲ್ಲಿ ಚೀನಾ ಸೇರಿದಂತೆ ನೆರೆಯ ದೇಶಗಳು ಕಂಪನಿಗಳು ಭಾರತೀಯ ಕಂಪನಿಗಳನ್ನು ಅಗ್ಗವಾಗಿ ಖರೀದಿಸುವುದರ ಒಂದು ತಡೆಯಲು ಯಾವುದೇ ಹೂಡಿಕೆಗೆ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಕಡ್ಡಾಯವಾಗಿ ಮಾಡಲಾಗಿತ್ತು ನೋಡ್ರಿ. ಅಂದರೆ 2020ರಲ್ಲಿ ಕೋವಿಡ್-19 ಬಂದಂಥ ಒಂದು ಸಂದರ್ಭದಲ್ಲಿ ಬೇರೆ ದೇಶಗಳು ಏನು ಮಾಡ್ತಿದ್ವು ಅಂದರೆ ನಮ್ಮ ದೇಶದಲ್ಲಿರುವಂಥ ಏನು ಕಂಪನಿಗಳಿದ್ದಾವೆ ಅವುಗಳನ್ನು ಖರೀದಿ ಮಾಡ್ತಾಯಿದ್ವು. ಅದಕ್ಕಾಗಿ ಅದನ್ನು ತಡೆಯಲು ಸಲುವಾಗಿ ಭಾರತ ಏನು ಮಾಡ್ತಂದರೆ ಇದರಲ್ಲಿ ಸರ್ಕಾರದ ಕಡ್ಡಾಯಗೊಳಿಸಿತ್ತು. ಕಡ್ಡಾಯ ಏನು ಮಾಡ್ತಂದರೆ ನೀವು ಕಂಪನಿಯನ್ನು ಖರೀದಿ ಮಾಡ್ಬೇಕಂದ್ರೆ ಸರ್ಕಾರದಿಂದ ಅನುಮತಿ ಪಡೆದು ಕಂಪನಿಗಳನ್ನು ಖರೀದಿ ಮಾಡ್ಬೇಕಂತ ಕಡ್ಡಾಯಗೊಳಿಸಲಾಗಿತ್ತು. ಇದನ್ನು ಹೊಸ ತಿದ್ದುಪಡಿ ಮಾಡಿ 2026ರಲ್ಲಿ 10%ವರೆಗೆ ನಿಯಂತ್ರಣ ಮತ್ತು ರಹಿತ ಹೂಡಿಕೆಗೆ ಸರ್ಕಾರದ ಅನುಮತಿ ಇಲ್ಲದೆ ನೇರ ಅವಕಾಶ ಕಲ್ಪಿಸಲಾಗಿದೆ ನೋಡಿ. ಹೂಡಿಕೆ ಮಾಡ್ಬೋದಾಗಿದೆ ಯಾವುದೇ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿಗೆಸಿಂದ ಎಷ್ಟು ಪರ್ಸೆಂಟ 10%ವರೆಗೆ ಏನು ಮಾಡಿದೆ ಅಂದರೆ ಹೂಡಿಕೆ ಮಾಡಲು ಸರ್ಕಾರದಿಂದ ಯಾವ ಅನುಮತಿ ಬೇಕಾಗಿಲ್ಲ ಅಂತ ತಿದ್ದುಪಡಿ ಮಾಡಿದ್ದಾರೆ. ಹೊಸ ತಿದ್ದುಪಡಿ 2026. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ವಲಯಗಳಿಗೆ ಚೀನಾದ ತಂತ್ರಜ್ಞಾನ ಮತ್ತು ಪೂರೈಕೆ ಸರಪಳಿ ಅಗತ್ಯವಿದೆ. ಅದಕ್ಕಾಗಿ ಇದಕ್ಕೆ ಅಗ್ಗವಾಗಿ ಮಾಡಿದ್ದಾರೆ ನೋಡ್ರಿ. ಈ ವಲಯಗಳಿಗೆ 60 ದಿನಗಳ ಫಾಸ್ಟ್ ಟ್ರ್ಯಾಕ್ ಅನುಮತಿ ವ್ಯವಸ್ಥೆ ಜಾರಿ ತರಲಾಗಿದೆ ನೋಡಿ. ವಿದೇಶಿ ಹೂಡಿಕೆ ಬಗ್ಗೆ ವಿಧಗಳು ಕೊಟ್ಟಿದ್ದಾರೆ ನೋಡಿ, ವಿಧಗಳು. ಅದರಲ್ಲಿ FDI ಮತ್ತು FPI ಅಂತ ಬರುತ್ತಾ. FDI ಅಂದರೆ ವಿದೇಶಿ ನೇರ ಹೂಡಿಕೆ, FPI ಅಂದರೆ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆ ಅಂತ ಕರಿತೇವೆ. ಮೊದಲನೇದಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋದಾದರೆ ಇದು ಭೌತಿಕ ಆಸ್ತಿ, ಕಾರ್ಖಾನೆ ಅಥವಾ ಕಂಪನಿಯ ನಿರ್ವಹಣೆಯಲ್ಲಿ ನೇರ ಹೂಡಿಕೆಯಾಗಿ ಕಾರ್ಯನಿರ್ವಹಿಸ್ತದೆ. ಇದು ದೀರ್ಘಕಾಲೀನ ಹೂಡಿಕೆಯಾಗಿರ್ತದೆ. ತಂತ್ರಜ್ಞಾನ ಮತ್ತು ಉದ್ಯೋಗ ಕೂಡ ಸೃಷ್ಟಿ ಮಾಡ್ತದೆ ನೋಡ್ರಿ. ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಮಾರುಕಟ್ಟೆ ಕುಸಿತದ ಸಮಯದಲ್ಲೆಲ್ಲ ಸುಲಭವಾಗಿ ಹಿಂಪಡೆಯಲಾಗುವುದಿಲ್ಲ. ಇದು ಮಾರುಕಟ್ಟೆ ಏನಾದರೂ ಕುಸಿತ ಕಂಡಂಥ ಸಂದರ್ಭದಲ್ಲಿ ನೀವೇನಾದರೂ ಅಮೌಂಟನ್ನು ಹಿಂಪಡೆಯಬೇಕಂದ್ರೆ ಅದು ಸುಲಭವಾಗಿರಲ್ಲ.
ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆ. ಇದು ಷೇರುಗಳು, ಬಾಂಡ್ಗಳು, ಆರ್ಥಿಕ ಮತ್ತು ಸ್ವತ್ತುಗಳಲ್ಲಿ ಹೂಡಿಕೆ ಮಾಡ್ತವೆ. ಕೇವಲ ಲಾಭದ ಉದ್ದೇಶವನ್ನು ಇದು ಹೊಂದಿರ್ತದೆ. ಕಂಪನಿ ನಿರ್ವಹಣೆಯಲ್ಲಿ ಇದು ಪಾಲ್ಗೊಳ್ಳೋದಿಲ್ಲ. ಅದೇ ರೀತಿಯಾಗಿ ಇದು ಅಲ್ಪಕಾಲೀನ ಹೂಡಿಕೆ ಆಗಿರುತ್ತೆ ನೋಡ್ರಿ. ಇದು ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆ. ಸುಲಭವಾಗಿ ಇದರಿಂದ ನಾವೇನಪ್ಪ ಅಂತಂದರೆ ಅಮೌಂಟನ್ನು ರಿಟರ್ನ್ ಆಗಿ ಪಡಿಬೋದು. ಪ್ರಮುಖ ಒನ್ಲೈನರ್ಸ್ ಇದ್ದ ನೋಡ್ರಿ. ಕೊನೆಯದಾಗಿ ಏಕರೂಪ ನಾಗರಿಕ ಸಂಹಿತೆ UCC ಅಂತ ಕರಿತೀವಿ ನಾವು. ಆಸ್ತಿ ಹಕ್ಕಿನಲ್ಲಿರುವ ಲಿಂಗ ಅಂದರೆ ವಿಶೇಷವಾಗಿ 1937ರ ಮುಸ್ಲಿಂ ವೈಯಕ್ತಿಕ ಕಾನೂನಾಗಿದೆ. ಇದು ಕೊನೆಗೊಳಿಸಲು ಸಂವಿಧಾನದ 44ನೇ ವಿಧಿಯಡಿಯಲ್ಲಿ UCC ಜಾರಿ ಅತ್ಯುತ್ತಮ ಪರಿಹಾರ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ್ದಾರೆ. ಏನಂತ ನೋಡೋದಾದರೆ 1937ರ ಮುಸ್ಲಿಂ ವೈಯಕ್ತಿಕ ಕಾನೂನು ಕೊನೆಗೊಳಿಸಲು 44ನೇ ಒಂದು ಏನಿದೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡಿದರೆ ಒಳ್ಳೆಯದಂತ ಸುಪ್ರೀಂ ಕೋರ್ಟ್ ಹೇಳಿದೆ ನೋಡ್ರಿ. ಕರ್ನಾಟಕ ಬಜೆಟ್ 2025-26 ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಹೆಚ್ಚಿಸಲು AI ಆಧಾರಿತ ಕಲಿಕಾ ದೀಪ ಯೋಜನೆಗಳಿಗೆ ಘೋಷಣೆಯನ್ನು ಮಾಡಿದ್ದಾರೆ. ಏಕ್ ಸ್ಟೆಪ್ ಫೌಂಡೇಶನ್ ಮತ್ತು ಜ್ಞಾನ ಸೇತು ಖಾನ್ ಅಕಾಡೆಮಿಯ ಜೊತೆ ಸೇರಿಗೆಸಿಂದ ಈ ಒಂದು ಕಲಿಕಾ ದೀಪ ಎಂಬ ಒಂದು AI ಆಧಾರಿತ ಯೋಜನೆಗೆ ಘೋಷಣೆ ಮಾಡಿದ್ದಾರೆ ನೋಡ್ರಿ ಸರ್ಕಾರಿ ಶಾಲೆಗಳಲ್ಲಿ. ಅದೇ ರೀತಿಯಾಗಿ ನಾಥ್ಪಾ ಒಂದು ಜಾರ್ಕಿ ಜಲವಿದ್ಯುತ್ ಬಗ್ಗೆ ಕೊಟ್ಟಿದ್ದಾರೆ. ನಾಥ್ಪಾ ಜಾರ್ಕಿ ಹಿಮಾಚಲ ಪ್ರದೇಶದ ಒಂದು ಸಟ್ಲೇಜ್ ನದಿಗೆ ಅಡ್ಡಲಾಗಿರುವ ಈ ಒಂದು SJVN ಈ ಒಂದು ಬೃಹತ್ ಜಲವಿದ್ಯುತ್ ಕೇಂದ್ರವು 150 ಬಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆಯ ಐತಿಹಾಸಿಕ ಮೈಲುಗಲ್ಲನ್ನು ದಾಟಿದೆ ಅಂತ ಹೇಳ್ತೀವಿ. ಯಾವುದು ನಾಥ್ಪಾ ಜಾರ್ಕಿ ಜಲವಿದ್ಯುತ್ ಇದೆಲ್ಲಿ ಕಂಡುಬರ್ತದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತದೆ ನೋಡ್ರಿ ರಾಜ್ಯದಲ್ಲಿ. ಇದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಮಾಹಿತಿ ಇದಾಗಿದೆ ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ. ಓಕೆ.